Hello everyone, welcome to my channel Siri Natural Fitness. ಗೈಸ್, ಇವತ್ತು ನಾನು ನಿಮಗೆ ಅಂತ ಒಂದು ಸೂಪರ್ ಟಿಪ್ಸ್ ಜೊತೆ ಬಂದಿದ್ದೀನಿ. ಸೊ ಅದೇನಂತ ಹೇಳಿದ್ರೆ, ಬೇಸಿಗೆ ಬಂತು. ತುಂಬಾ ಜನ ಅನ್ಕೊಳ್ತಾ ಇರ್ತೀರಾ ಬೇಸಿಗೆನಲ್ಲಿ ತೂಕ ಇಳಿಸ್ಕೊಂಡ್ ಬಿಡ್ಬೇಕು ಅಂತ. ಅದು ಡೆಫಿನೆಟ್ಲಿ ನಿಜ. ಬಟ್ ಬೇಸಿಗೆ ಕಾಲದಲ್ಲಿ ತೂಕ ಇಳಿಸ್ಕೊಳ್ಳೋದು ವೆರಿ ಈಸಿ. ಆದ್ರೆ ಯಾವ ತರ ಡಯಟ್ ಮಾಡಬೇಕು, ಯಾವ ತರ ಎಕ್ಸಸೈಸ್ ಮಾಡಬೇಕು, ಮತ್ತೆ ಯಾವ ತರ ಫುಡ್ ನ ಕೊಡಬೇಕು ದೇಹಕ್ಕೆ, ಅವಾಗ ನಮ್ಗೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗತ್ತೆ ಅಂತ ತಿಳ್ಕೊಂಡಿರ್ಬೇಕಾಗತ್ತೆ. ಅದಕ್ಕೋಸ್ಕರ ಯಾರೂ ಕೂಡ ಬ್ಯಾಡ್ ಅಂದ್ರೆ ಲೈಕ್ ಓವರ್ ಎಕ್ಸಸೈಸ್ ಮಾಡೋದಿರ್ಬೋದು, ಅಥವಾ ಊಟ ಬಿಡೋದಿರ್ಬೋದು, ಅಥವಾ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಆಗಲಿ ಸಪ್ಲಿಮೆಂಟ್ಸ್ ಆಗಲಿ ತಗೊಳ್ಳೋದಿರ್ಬೋದು, ಅದೆಲ್ಲ ಮಾಡ್ದೇನೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಅದು ನ್ಯಾಚುರಲ್ ಆಗಿ ಎಲ್ಲ ಮನೆ ಊಟಗಳನ್ನ ತಿನ್ಕೊಂಡು ಕೆಲವೊಂದು ಫುಡ್ಗಳನ್ನ ಅವಾಯ್ಡ್ ಮಾಡಿ. ಸೊ ಇನ್ನ ಎಲ್ಲ ರಿಮೈನಿಂಗ್ ವಾಟರ್ ಕಂಟೆಂಟ್ ಇರೋವಂಥ ಫುಡ್ಡು, ಪ್ರೋಟೀನ್ಸ್, ವೈಟಮಿನ್ಸ್ ಇರೋವಂಥ ಫುಡ್ಡು ಯಥೇಚ್ಛವಾಗಿ ನಮ್ಮ ದೇಹಕ್ಕೆ ಕೊಡಬೇಕಾಗತ್ತೆ. ಅವಾಗ ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಬಾಡಿನಲ್ಲಿ ನೀರ್ ಕಂಟೆಂಟು ಜಾಸ್ತಿ ಇರೋದಿಲ್ಲ. ಅದಕ್ಕೋಸ್ಕರ ನೀರ್ನ ಚೆನ್ನಾಗಿ ಕುಡೀರಿ, ಮತ್ತೆ ನೀರ್ ಮಜ್ಜಿಗೆ ಮಾಡಿಕೊಂಡು ಚೆನ್ನಾಗಿ ಕುಡಿಬೇಕಾಗತ್ತೆ. ತರಕಾರಿಗಳನ್ನ ಯಥೇಚ್ಛವಾಗಿ ತಿನ್ಬೇಕು. ಅದ್ರ ಜೊತೆನಲ್ಲಿ ನಮ್ಮ ದೇಹ ಸ್ಟ್ರೈನ್ ಆಗದೆ ಇರೋ ತರ ಸ್ವಲ್ಪ ಮಟ್ಟಿಗೆ ದೇಹಕ್ಕೆ ಎಕ್ಸಸೈಸ್ ಮಾಡಬೇಕಾಗತ್ತೆ. ಈ ತರ ಮಾಡ್ತಾ ಹೋದ್ರೆ ವೆಯ್ಟ್ ಕೂಡ ರೆಡ್ಯೂಸ್ ಆಗತ್ತೆ, ಹೆಲ್ತ್ ಕೂಡ ಚೆನ್ನಾಗಿರತ್ತೆ. ಗೈಸ್, ನೀವು ಈ ವಿಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವರು ನನ್ನ ವೀವರು. ಇವರು ನಮ್ಮ ಹತ್ರ ಡಯಟ್ ಡಿಸೈನ್ ಮಾಡಿಸ್ಕೊಂಡು ಎಷ್ಟೆಲ್ಲ ವೆಯ್ಟ್ ಲಾಸ್ ಆಗಿದ್ದಾರೆ, ಏನೇನೆಲ್ಲ ಆರೋಗ್ಯ ಸಮಸ್ಯೆನ ದೂರ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಬಾಯಿಂದನೇ ಕೇಳ್ಕೊಂಡ್ ಬರೋಣ ಬನ್ನಿ. ಹೆಲೋ ಕವಿತಾ. ಹಾಂ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಓಕೆ, ಡಯಟ್ ಪ್ಲಾನ್ ಕಂಪ್ಲೀಟ್ ಆಯ್ತಾ ನಿಮ್ದು? ಹಾಂ ಮ್ಯಾಮ್, ಕಂಪ್ಲೀಟ್ ಆಯಿತು. ಓಕೆ, ಎಷ್ಟು ಕೆಜಿ ವೆಯ್ಟ್ ರೆಡ್ಯೂಸಿಂಗ್ ಆಗಿದೆ? ನಾನು 4 kg ಕಡಿಮೆ ಆಗಿದೆ ಮ್ಯಾಮ್ ನಂದು. ಓಕೆ, ಎಷ್ಟು ದಿನದಲ್ಲಿ? 15 ದಿನದಲ್ಲಿ ಮ್ಯಾಮ್. ಓಕೆ, 15 ದಿನದಲ್ಲಿ 4 ಕೆಜಿ ಕಡಿಮೆ ಮಾಡ್ಕೊಂಡು ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಫುಲ್ ಖುಷಿ ಆಗ್ತದೆ ಮ್ಯಾಮ್. ಓಕೆ, ಸೊ ಬೇರೆ ಏನೇನೆಲ್ಲ ಚೇಂಜಸ್ ಆಗಿದೆ? ನಿಮ್ಮ ಹೆಲ್ತ್ ಎಲ್ಲ ಹೇಗಿದೆ? ಹಾಂ ಮ್ಯಾಮ್, ನಂದು ಭಾಳ ಹೆಲ್ತ್ ಇದಿತ್ತು ಮ್ಯಾಮ್. ನಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಓಕೆ, ಆಮೇಲೆ ಮೊಣಕಾಲು ಅಂದರೆ ನನಗೆ ಇವೆಲ್ಲ ನೋವು ಇತ್ತು ಮ್ಯಾಮ್. ಓಕೆ, ಮೊಣಕಾಲೆಲ್ಲ ನೋವಿತ್ತು. ಎಷ್ಟು ದಿನದಿಂದ ನೋವಿತ್ತಪ್ಪ ನಿಮ್ಗೆ? ನನಗೊಂದು 1.5 ತಿಂಗಳಿಂದ ನೋವಿತ್ತು ಮ್ಯಾಮ್. ಓಕೆಪಾ, ಇವಾಗ ಹೇಗಿದೆ ಅದು? ಇವಾಗ ಪರವಾಗಿಲ್ಲ ಮ್ಯಾಮ್. ಆಲ್ಮೋಸ್ಟ್ ಕಡಿಮೆ ಅಂತಾನೆ ಅನ್ಸಕತ್ತದ ನನಗ. ಫುಲ್ ಲೈಟ್ ಆಗಿದ್ದೀನಿ. ಕೆಲಸ ಮಾಡಕ್ಕೂ ಫುಲ್ ಎನರ್ಜಿ ಬಂದಂಗ ಆಗೈತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ವಾಸಿ ಆಗೈತಿ ಮ್ಯಾಮ್ ನನಗ. ಓಕೆ, ಹಾ ಮ್ಯಾಮ್. ಅವಾಗ ಬರೀ ರಾತ್ರಿ ಊಟ ಮಾಡೋದೆಲ್ಲ ಬೆಳಗ್ಗೆ ವಾಮಿಟಿಂಗ್ ಆಗ್ತಿತ್ತು. ಓಕೆ, ಇವಾಗ ಏನಿಲ್ಲ ಮ್ಯಾಮ್, ಚೆನ್ನಾಗದೀನಿ, ಆರಾಮಾಗಿದ್ದೀನಿ. ಓಕೆ, ಸ್ಕಿನ್ನೂ ಚೆನ್ನಾಗೈತೆ ಮ್ಯಾಮ್, ಗ್ಲೋ ಆದಂಗ ಆಗೈತಿ. ಓಕೆ. ಆಮೇಲೆ ಏನೇನ್ ಚೇಂಜಸ್ ಆಗಿದೆ? ಅದೇ ಮ್ಯಾಮ್, ಸ್ವಲ್ಪ ಫಾಲ್ ಇತ್ತು, ಅದೊಂದು ಸ್ವಲ್ಪ ಕಂಟ್ರೋಲ್ ಆಗೈತೆ ಮ್ಯಾಮ್. ಓಕೆ, ನಿಮ್ಗೆ ಪೀರಿಯಡ್ ಪ್ರಾಬ್ಲಮ್ ಇತ್ತು ಅಲ್ವಾ? ಹೌದು ಮ್ಯಾಮ್, ಅದು ಹೇಗಿದೆಪ್ಪ ಇವಾಗ? ಮ್ಯಾಮ್, ಒಂದು 3-4 ತಿಂಗಳಿಂದ ಬಂದಿದ್ದಿಲ್ಲ ಮ್ಯಾಮ್ ನನಗೆ. ಓಕೆ, ಇದು ಸ್ಟಾರ್ಟ್ ಮಾಡಿ ಒಂದೇ ವಾರಕ್ಕೆ ಬಂತು ಮ್ಯಾಮ್. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಫುಲ್ ಖುಷಿ ಆಯ್ತು ಮ್ಯಾಮ್. ನಾನು ತೋರಿಸಿದ್ದೀನಿ ಮ್ಯಾಮ್, ಅದ್ರ ಸಂಬಂಧ ಪೀರಿಯಡ್ ಬಂದಿಲ್ಲ ಅನ್ನೋ ಸಲುವಾಗಿ ತೋರಿಸಿದ್ದೀನಿ, ಸ್ಕ್ಯಾನಿಂಗ್ ಮಾಡಿಸಿದ್ದೆ. ಓಕೆ, ಅದ್ರ ರಿಸಲ್ಟ್ ಅವರು ಮಾತ್ರೆ ಕೊಟ್ಟರು ನನಗೆ ಬಂದಿದ್ದಿಲ್ಲ ಮ್ಯಾಮ್. ನಿಜ ಹೇಳ್ಬೇಕಂದ್ರೆ ಇದು ಸ್ಟಾರ್ಟ್ ಮಾಡಿ ಒಂದೇ ವಾರಕ್ಕೆ ಬಂತು ಮ್ಯಾಮ್. ಖುಷಿ ಆಗ್ತಿದ್ಯಾ ನಿಮ್ಗೆ? ಹಾಂ ಮ್ಯಾಮ್, ಫುಲ್ ಖುಷಿ ಆಗ್ತದೆ. ನಮ್ಗೆ ಇತ್ತಪ್ಪ ನಿಮ್ಗೆ ಇಷ್ಟೆಲ್ಲ ರಿಸಲ್ಟ್ ಬರುತ್ತೆ ನಿಮ್ಗೆ 15 ದಿನದಲ್ಲೇ ಅಂತ? ಇಲ್ಲ ಮ್ಯಾಮ್, ನನಗೆ ನಂಬಿಕೆ ಅಷ್ಟೊಂದು ನನಗೆ ಗೊತ್ತಿದ್ದಿಲ್ಲಲ್ಲ ಮ್ಯಾಮ್. ಇದೇ ಫಸ್ಟ್ ಟೈಮ್ ತಗೊಂಡಿದ್ದು. ಅಷ್ಟು ನಂಬಿಕೆ ಇದ್ದಿಲ್ಲ. ಆದ್ರೆ ವೇಟ್ ಲಾಸ್ ಜೊತೆಗೆ ಇಷ್ಟೆಲ್ಲ ನನಗೆ ಆರೋಗ್ಯದ ಇಂಪ್ರೂವ್ಮೆಂಟ್ ಆಯ್ತು ಮ್ಯಾಮ್. ಅದಕ್ಕೂ ಖುಷಿ ಆಗಕತ್ತೈತಿ. ಓಕೆ, ಸೊ ಇನ್ನ ಏನೇನೆಲ್ಲ ಚೇಂಜಸ್ ಆಗಿದೆ ಅಂದ್ರೆ, ಟ್ಯಾಬ್ಲೆಟ್ಸ್ ಎಲ್ಲ ತುಂಬಾ ತಗೊಂತಿದೀನಿ ಅಂತ ಹೇಳಿದ್ರಿ. ಮುಂಚೆ ತುಂಬಾ ವರ್ಷಗಳಿಂದ ಪೀರಿಯಡ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರಿ. ಹೌದೌದು ಮ್ಯಾಮ್. ಸೊ ಪೇನ್ ಎಲ್ಲ ಹೇಗಿದೆ? ಅವಾಗ ತುಂಬಾ ಪೇನ್ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರಲ್ಲ, ಅದು ಇವಾಗ ಹೇಗಿದೆಪ್ಪ ನಿಮ್ಗೆ? ಇಲ್ಲ ಮ್ಯಾಮ್, ನಾನು ಪೀರಿಯಡ್ ಅಂದ್ರೆ ನನಗೆ ಫಸ್ಟ್ ಪೀರಿಯಡ್ ಯಾವಾಗ ಆಯ್ತು ಅವಾಗ್ಲಿದ್ದನೂ ಹೊಟ್ಟೆ ನೋವಿತ್ತು ಮ್ಯಾಮ್ ನನಗೆ.
ಓಕೆ. ಅದು ಮ್ಯಾರೇಜ್ ಆಗಿಂದ ಅಂದ್ರೆ ಮಗು ಆಗಿಂದ ಕಡಿಮೆ ಆಗುತ್ತಂತ ಹೇಳಿದ್ರು. ಓಕೆ. ಆದ್ರೆ ನನಗೆ ಕಡಿಮೆನೇ ಆಗಿದ್ದಿಲ್ಲ ಮ್ಯಾಮ್, ನಿಜ ಹೇಳ್ಬೇಕಂದ್ರೆ. ಈ ಮಂತ್ ನನಗೆ ಅಸಲು ನನಗೆ ನೋವೇ ಆಗಿಲ್ಲ, ನನಗೆ ಹೊಟ್ಟೆ ಒಂದ್ ಸ್ವಲ್ಪನೂ ನೋದಿಲ್ಲ ಮ್ಯಾಮ್. ಅದು ಹೆಂಗ್ ಬಂತಂತನೂ ನನಗೆ ಗೊತ್ತಿಲ್ಲ. ಅದು ಡೇಟ್ ಬಂದಿದ್ದೇ ಗೊತ್ತಿಲ್ಲ ಮ್ಯಾಮ್ ನನಗೆ. ಒಂದ್ ಸ್ವಲ್ಪನೂ ಹೊಟ್ಟೆ ನೋದಿಲ್ಲ ಮ್ಯಾಮ್. ಓಕೆ. ಫ್ಲೋಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಯ್ತಾ ನಿಮ್ಗೆ? ಹಾ ಮ್ಯಾಮ್, ಎಲ್ಲ ಕರೆಕ್ಟ್ ಆಯ್ತು ಮ್ಯಾಮ್. ಅದಕ್ಕೆ ನಿಮ್ಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ನಿ ಮ್ಯಾಮ್ ನಾನು ಅವತ್ತು. ಓಕೆ. ಸೊ ನೀವು ಮುಂಚೆನೆ ಹೇಳ್ತಾ ಇದ್ರಿ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಮಂಡಿ ನೋವಿದೆ, ಎದ್ದೊಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ಪೀರಿಯಡ್ ಬಂದಿಲ್ಲ ಅಂತ ಹೇಳಿ. ಹೌದೌದು ಮ್ಯಾಮ್. ಓಕೆ. ಇವಾಗ ಅದೆಲ್ಲ ಸರಿ ಹೋಯ್ತಾ ನಿಮ್ಗೆ? ಹಾ ಮ್ಯಾಮ್, ಅದೆಲ್ಲ ಸರಿ ಹೋಯ್ತು ಮ್ಯಾಮ್. ಓಕೆ. ಹೇಗಿತ್ತಪ್ಪ ನಿಮ್ಗೆ ಡಯಟ್? ತಿಂತಾನ್ ಮಾಡ್ತಾ ಇದೀನಿ ಅಂತ ಆಯ್ತಾ ಅಥವಾ ಕಷ್ಟ ಅನ್ನಿಸ್ತಾ? ಹೇಗೆ ಅನ್ನಿಸ್ತು? ಏನ್ ಕಷ್ಟ ಅನ್ಸಿಲ್ಲ ಮ್ಯಾಮ್ ನನಗೆ. ಹೊಟ್ಟೆ ತುಂಬಾ ತಿನ್ಕೊಂಡು ಒಂದೊಂದ್ಸತಿ ನಿಮಗೂ ಕಾಲ್ ಮಾಡಿದ್ದೀನಿ ನಾನು, ಅಕ್ಕ ಫುಲ್ ಹೊಟ್ಟೆ ತುಂಬತೈತೆ ಅಂತಂದೇಳಿ. ಸ್ಕಿಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಹೌದು ಮ್ಯಾಮ್. ನನ್ಗೆ ಹೊಟ್ಟೆ ತುಂಬಾ ತಿನ್ಕೊಂಡು ಅದು ಗೊತ್ತೇ ಆಗಿಲ್ಲ ಮ್ಯಾಮ್. ನಾನು ಡಯಟ್ ಮಾಡ್ತಿದ್ದೀನಿ ಅಂತಾನೆ ನನ್ಗೆ ಗೊತ್ತೇ ಆಗಿಲ್ಲ. ಚೆನ್ನಾಗಿತ್ತು ಮ್ಯಾಮ್. ಸ್ಟಾರ್ಟಿಂಗ್ ಭಯ ಇತ್ತು ನನ್ಗೆ. ಎಲ್ಲಿ ಅಂದ್ರೆ ಹೌದು ಖಾಲಿ ಹೊಟ್ಟೆಲಿ ಇರ್ಬೇಕೇನೋ ಅಂತಂದ ಆತರ ಇತ್ತು. ಇಲ್ಲ ಮ್ಯಾಮ್, ಹೊಟ್ಟೆ ತುಂಬಾ ತಿನ್ಕೊಂಡು ಇತ್ತು, ಏನ್ ಅನ್ಸಿಲ್ಲ ಮ್ಯಾಮ್. ನಾನ್ ಡಯಟ್ ಮಾಡ್ತಿದ್ದೀನಿ ಅಂತಾನೆ ಅನ್ಸಿಲ್ಲ ಮ್ಯಾಮ್. ಒಟ್ನಲ್ಲೆಲ್ಲ ತಿನ್ಕೊಂಡ್ ಮನೆ ಊಟಗಳನ್ನ ಸಣ್ಣ ಆಗ್ಬಿಟ್ಟಿದ್ದೀರಾ? ಹೌದು ಮ್ಯಾಮ್. ಓಕೆ. ಮುಂಚೆ ಏನಾದ್ರು ಟ್ರೈ ಮಾಡಿದ್ರಪ್ಪ ನೀವು ವೇಟ್ ಲಾಸ್ ಆಗ್ಲಿಕ್ಕೆ? ಇಲ್ಲ ಮ್ಯಾಮ್, ನಾನು ಮುಂಚೆ ವೇಟ್ ಲಾಸ್ ಅಂದ್ರೆ ನಾನು ವೇಟ್ ಆಗಿದ್ದಿಲ್ಲ ಮ್ಯಾಮ್ ಜಾಸ್ತಿ. ಓಕೆ. ನನ್ಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಯ್ತು ಮ್ಯಾಮ್. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅವು ಇವು ತಗೊಳೋದ್ರಿಂದ ನಾನು ಇಮಿಡಿಯೇಟ್ಲಿ ಸ್ವಲ್ಪ ತೂಕ ಆಗ್ಬಿಟ್ಟೆ. ಅದರಿಂದ ನನಗೆ ಬಹಳ ಸಮಸ್ಯೆ ಆಯ್ತು ಮ್ಯಾಮ್. ಕೆಲಸ ಮಾಡ್ಲಿಕ್ಕೆ ಮತ್ತೆ ಎಲ್ಲ ಒಬ್ಳೆ ಇರ್ತೀನಲ್ಲ ಮ್ಯಾಮ್, ಕೆಲಸ ಎಲ್ಲ ಮಾಡಕ್ ಆಗ್ತಿದ್ದಿಲ್ಲ. ಇವಾಗೆಲ್ಲ ಮಾಡ್ಕೊಳ್ತಾ ಇದ್ದೀರಾ? ಇವಾಗೆಲ್ಲ ಆರಾಮಾಗಿ ಮಾಡ್ತೀನಿ ಮ್ಯಾಮ್. ಬಾಡಿ ಫೀಲಿಂಗ್ ಹೇಗಿದೆಪ್ಪ? ಫುಲ್ ಲೈಟ್ ಆಗೈತಿ ಮ್ಯಾಮ್. ಒಂದ್ ಸ್ವಲ್ಪನೂ ಭಾರ ಅನ್ಸಲ್ಲ. ಮೊದ್ಲೆಲ್ಲ ಊಟ ಮಾಡಿದ ತಕ್ಷಣ ಕುಂತ್ರೆ ಎದ್ದಾಳಕ್ಕೆ ಆಗ್ತಿದ್ದಿಲ್ಲ ಮ್ಯಾಮ್. ಓಕೆ. ಹೊಟ್ಟೆ ಎಲ್ಲ ಭಾರ ಅನ್ಸೋದು. ಇವಾಗ ಫುಲ್ ಲೈಟ್ ಆಗಿರುತ್ತೆ ಮ್ಯಾಮ್. ಓಕೆ. ನಿಮ್ ಫೋಟೋ ನೋಡ್ದೆ ನಾನು, ತುಂಬಾನೇ ಚೇಂಜಸ್ ಆಗಿದ್ದೀರಾ. ಹೊಟ್ಟೆ ನಿಮ್ಗೆ ಮುಂದೆ ಕಾಣ್ತಾ ಇದ್ದಿದ್ದು ಫುಲ್ ಫ್ಲಾಟ್ ಆಗಿದೆ, ಗ್ಲೋಯಿಂಗ್ ಬಂದಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು ಮ್ಯಾಮ್. ಅದೊಂದು ಸ್ಕಿನ್ ಒಂದು ನನ್ಗೆ ಸ್ವಲ್ಪ ಬಾಳ ಗ್ಲೋ ಆಗೈತಿ ಮ್ಯಾಮ್. ಫೇಶಿಯಲ್ ಮಾಡ್ಸಿದವ್ರ ತರ ಆಗೈತಿ. ಚೆನ್ನಾಗೈತಿ ಮ್ಯಾಮ್. ಓಕೆ ಮ್ಯಾಮ್, 3 ತಿಂಗಳು ನಾನು ಇದು ತಗೊಂಡಿದ್ದೆ, ಟ್ರೀಟ್ಮೆಂಟ್ ತಗೊಂಡಿದ್ದೆ ಮ್ಯಾಮ್, ತಲೆನೋವು ಸಲುವಾಗಿ. ಇವಾಗ ಡಯಟ್ ಯಾವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅವತ್ತಿಂದ ನಿಜ ಹೇಳ್ತಿದ್ದೀನಿ, ಒಂದು ಸ್ವಲ್ಪನೂ ತಲೆನೋವು ಬಂದಿಲ್ಲ ಮ್ಯಾಮ್. ನಾನು ಆರಾಮಾಗಿದ್ದೀನಿ. ಯಾವಾಗ್ಲೂ ಫ್ರೆಶ್ ಇದು ಇರ್ತದೆ, ತಲೆ ಒಂದ್ ಸ್ವಲ್ಪ ನೋವುದಿಲ್ಲ ಮ್ಯಾಮ್. ಆರಾಮಾಗಿದ್ದೀನಿ ನಾನು. ಓಕೆ. ತಲೆನೋವು ಕಂಪ್ಲೀಟ್ ಆಗಿ ಹೋಗಿದ್ಯಾ ನಿಮ್ಗೆ? ಹೌದು ಮ್ಯಾಮ್, ತಲೆನೋವು ಕಂಪ್ಲೀಟ್ ಆಗಿ ಹೋಗಿದೆ ನನಗೆ. ನಾನು ಅವಾಗ ತಲೆನೋವು ಟ್ಯಾಬ್ಲೆಟ್ಸ್ ತುಂಬಾನೇ ತಗೊಂತಿದ್ದೆ ಮ್ಯಾಮ್ ನಾನು. ಓಕೆ. ಇವಾಗ ಏನ್ ತಲೆನೋವು ಪ್ರಾಬ್ಲಮ್ ಇಲ್ಲ ಮ್ಯಾಮ್, ಆರಾಮಾಗಿದ್ದೀನಿ. ಓಕೆ. ಸೊ 15 ದಿನದಲ್ಲೇ ಗುಡ್ ರಿಸಲ್ಟ್ ಬಂದಿದೆ ಅಲ್ಲ, ಅದೇ ಖುಷಿ. ಹೌದು ಮ್ಯಾಮ್. ಓಕೆ. ನಿಮ್ಮ ಹೆಸರಪ್ಪ? ನನ್ನ ಹೆಸರು ಕವಿತಾ ಅಂತ ಹೇಳಿ. ಓಕೆ. ಯಾವ ಊರು ನಿಮ್ದು? ನಮ್ದು ಕೊಪ್ಪಳ ಮ್ಯಾಮ್. ಏಜ್ ಎಷ್ಟಪ್ಪ? 25. ಓಕೆಪ್ಪ, ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು ನನ್ಗೆ. ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್, ಏನು ಭಯ ಇಲ್ಲ, ಆರಾಮಾಗಿ ಎಲ್ಲರೂ ತಗೋಬಹುದು. ಡಯಟ್ ಮಾಡ್ತಿದ್ದೀನಿ ಅಂತಾನೆ ಅನ್ಸಲ್ಲ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಾಡ್ಕೋಬಹುದು. ಆರಾಮಾಗಿ ತೂಕ ಕಡಿಮೆ ಮಾಡ್ಕೋಬಹುದು ಮ್ಯಾಮ್. ಹೇಳಕ್ ಇಷ್ಟಪಡ್ತೀನಿ. ಓಕೆ. ಎಲ್ಲ ಮನೆ ಊಟನೇ ಇರುತ್ತೆ, ಯಾರು ಭಯ ಪಡೋ ಅಗತ್ಯನೇ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವೇನೆ ಭಯ ಪಟ್ಟು ತಗೊಂಡ್ರಿ, ಬಟ್ ಇವಾಗ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಲ್ಲ? ಹೌದು ಮ್ಯಾಮ್. ಓಕೆ. ಸೊ ಕೇಳಿಸ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್? ನೋಡಿ, ಇವರು ತುಂಬಾನೇ ಭಯ ಪಡ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ಏಜ್ ಕೂಡ ತುಂಬಾನೇ ಚಿಕ್ಕದಿತ್ತು, ಹೆಲ್ತ್ ಇಶ್ಯೂಸ್ ಕೂಡ ಜಾಸ್ತಿ ಇತ್ತು. ಸೊ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಇವಾಗ ಹೆಲ್ತಿಯಾಗಿದ್ದಾರೆ, ಜೊತೆಗೆ ವೇಟ್ ರೆಡ್ಯೂಸಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಅದು ಕೇವಲ ಮನೆ ಊಟಗಳಿಂದ ಮಾತ್ರ. ಇದರಲ್ಲಿ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಇಲ್ವೇ ಇಲ್ಲ. ಯಾಕೆಂದ್ರೆ ನೀವು ದಿನನಿತ್ಯ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಮನೆಯಲ್ಲಿ ತಿನ್ನೋ ಊಟ ಆಗಿರುತ್ತೆ. ಅದಕ್ಕೋಸ್ಕರ ಇದು ಹೆಲ್ತಿಯಾಗಿರುತ್ತೆ. ಜೊತೆಗೆ ನಿಮ್ಮಲ್ಲಿ ಹೆಲ್ತ್ ಇಶ್ಯೂಸ್
ಆಗಿರುತ್ತೆ. ಈ ತಲೆನೋವು ಇರ್ಬೋದು, ಹೊಟ್ಟೆ ಸಂಕಟ ಇರ್ಬೋದು, ಅಥವಾ ಅಜೀರ್ಣ, ಏನ್ ಸಮಸ್ಯೆ ಇದ್ರೂ ಕೂಡ ಈ ಡಯಟ್ ಇಂದ ಹೋಗಿಸ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ನೀವು ಕೂಡ ಅಷ್ಟೇನೆ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಯೂಸ್ ಮಾಡದೆ ಸಣ್ಣ ಆಗಬೇಕು, ಅದು ಎಲ್ಲ ಊಟಗಳನ್ನ ಮನೆಯಲ್ಲೇ ತಿನ್ಕೊಂಡು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಗುಡ್ ರಿಸಲ್ಟ್ನ ಪಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಾದ್ರೂ ತುಂಬಾ ಓವರ್ ವೆಯ್ಟ್ ಇದ್ದು ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಿಮ್ಮಿಂದ ಒಂದು ಹೆಲ್ಪ್ ಕೂಡ ಆಗತ್ತೆ. ಸೊ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾನು ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ.